ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತ ಬಯಸ್ತಾರೆ, ಅದಕ್ಕಾಗಿ ಸಾಕಷ್ಟು ಸೌಂದರ್ಯವರ್ಧಕ ಸಾಧನಗಳನ್ನು ಬಳಸ್ತಾರೆ. ಆದರೆ ಇಂಥ ಸೌಂದರ್ಯವರ್ಧಕ ಸಾಧನಗಳು ರಾಸಾಯನಿಕ ಯುಕ್ತವಾಗಿರುತ್ತೆ, ಇವು ನಮಗೆ ಆರೋಗ್ಯಕ್ಕೆ ದುಷ್ಪರಿಣಾಮನ ಬೀರುತ್ತೆ. ಆರೋಗ್ಯಕ್ಕೆ ದುಷ್ಪರಿಣಾಮ ಅಂದಾಗ ಎಸ್ಪೆಷಲಿ ನಾನು ಇವತ್ತು ಮಾತಾಡ್ತಾ ಇರೋದು, ನಾವು ಬಳಸುವಂತಹ ಮೇಕಪ್ ಆಮೇಲೆ ಕ್ರೀಮ್ಗಳಿದಾವಲ್ಲ, ಇವುಗಳಿಂದ ಮಧುಮೇಹ ಬರುತ್ತೆ ಅನ್ನೋದು ನಿಜನಾ ಸುಳ್ಳ ಅನ್ನೋದು ತುಂಬಾನೇ ಆಶ್ಚರ್ಯಕರವಾದ ಸಂಗತಿ. ಮೇಕಪ್ ಇಂದ ಏನೆಲ್ಲ ಪರಿಣಾಮಗಳಾಗುತ್ತೆ, ಹಾಗೇನೆ ಮಧುಮೇಹಕ್ಕೂ ಇದಕ್ಕೂ ಏನು ಸಂಬಂಧ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ರಾಸಾಯನಿಕ ಯುಕ್ತವಾಗಿರುವಂತಹ ಮೇಕಪ್ ಇಂದ ಮಧುಮೇಹ ಬರುತ್ತಾ? ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರಾಘವೇಂದ್ರ ಇದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲಾಗಿ ಮೇಕಪ್ ಅಂದ್ರೆ ರಾಸಾಯನಿಕ ಯುಕ್ತವಾಗಿರುತ್ತೆ. ರಾಸಾಯನಿಕಗಳು ಅಂದ್ರೆ ಆಲ್ಮೋಸ್ಟ್ ಒಳ್ಳೇದಲ್ಲ ನಮ್ಮ ದೇಹಕ್ಕೆ ಅನ್ನೋದು. ಆದರೆ ಮಧುಮೇಹಕ್ಕೂ ರಾಸಾಯನಿಕ ಅಂದ್ರೆ ಮೇಕಪ್ಗೂ ಏನು ಸಂಬಂಧ ಅನ್ನೋದು ತುಂಬಾನೇ ಒಂದು ಆಶ್ಚರ್ಯಕರ ಸಂಗತಿ. ಮೊದಲನೇದಾಗಿ ಮೇಕಪ್ ಇಂದ ಆಗುವಂಥ ದುಷ್ಪರಿಣಾಮಗಳು ಏನು ಅಂತೀರಾ? ನೋಡಿ, ಈಗ ಮೇಕಪ್ಪಿಂದ ಮಧುಮೇಹ ಬರುತ್ತೆ ಅನ್ನೋದು ಇತ್ತೀಚೆಗಾಗಿರುವಂಥ ರಿಸರ್ಚು. ಒಂದು ಕಳೆದ ತಿಂಗಳು ಬೋಸ್ಟನ್ನಲ್ಲಿ ಆಗಿರುವಂಥ ಒಂದು ರಿಸರ್ಚು. ಸೊ ಅದು ಮಹಿಳೆಯರಲ್ಲಿ ಮೇಕಪ್ ಯಾರು ಮಾಡ್ಕೊತಾರಲ್ಲ ಅಂಥ ಮಹಿಳೆಯರಲ್ಲಿ ಅದರ ಪಟ್ಟು 2ರಷ್ಟು ಜಾಸ್ತಿ ಇರುತ್ತೆ. 2 ಪಟ್ಟು ಜಾಸ್ತಿ ಇರೋದ್ರಿಂದ ಅದನ್ನು ಡಯಾಬಿಟಿಸ್ ಕಾರಣ ಅನ್ನೋದನ್ನು ಈಗ ಇತ್ತೀಚೆಗೆ ರಿಸರ್ಚ್ ಕಂಡಿರುವಂಥದ್ದು. ಸುಮಾರು ಒಂದು 20 ವರ್ಷಗಳಿಂದ ಈ ಒಂದು ಕೆಮಿಕಲ್ಸ್ ಬಗ್ಗೆ ರಿಸರ್ಚ್ ನಡೀತಾನೆ ಇದೆ. ಸೊ ಅಂಥದ್ರಲ್ಲಿ ಇದು ಕೂಡ ಒಂದು ಕಾರಣ. ಸೊ ಹಾಗಾಗಿ ಸಾಕಷ್ಟು ಕೆಮಿಕಲ್ಸ್ ನಾವು ಮೇಕಪ್ ಇದರಲ್ಲಿ ಬಳಸ್ತಾ ಇರ್ತೀವಿ. ಉದಾಹರಣೆಗೆ ಟಾಲಿನ್ ಆಗಿರೋವಂಥದ್ದಾಗಿರ್ಬೋದು, ಮರ್ಕ್ಯೂರಿ ಆಗಿರೋದು, ಲೆಡ್ ಆಗಿರುವಂಥದ್ದಾಗಿರ್ಬೋದು, ಸೊ ಬ್ಯೂಟೇನ್ ಆಗಿರುವಂಥದ್ದಾಗಿರ್ಬೋದು, ಕೋಲ್ಟಾರು. ಸೊ ಈಗ ಸಾಕಷ್ಟು, ಅದರಲ್ಲಿ ಇದು ಥ್ಯಾಲೈಟ್ಸ್ ಅಂತ ಇದನ್ನು ಕರಿತೀವಿ. ಈ ಥ್ಯಾಲೈಟ್ಸಲ್ಲಿ ಮೋನೋಬೆಂಜಲ್ ಥ್ಯಾಲೈಟು, ಮೋನೋಬ್ಯೂಟಲ್ ಥ್ಯಾಲೈಟ್ಸ್ ಅಂದ್ಬಿಟ್ಟು ಎರಡನ್ನ ಜಾಸ್ತಿ ಮೇಕಪ್ಸಲ್ಲಿ ಬಳಸ್ತಾರೆ. ಅದರಲ್ಲೂ ಈ ಫೌಂಡೇಶನ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಮೇಕಪ್ ಸೆಟ್ಸ್ ಎಲ್ಲ ಏನಿದೆ, ಸೊ ಐ ಲ್ಯಾಶಸ್ಗೆ, ಐ ಲಿಡ್ಸ್ಗೆ ಮತ್ತು ಐಬ್ರೋಸ್ಗೆ ಕಂಪ್ಲೀಟ್ ಫೇಸ್ ಯೂಸ್ ಮಾಡುವಂಥದ್ದು ಮತ್ತು ಕಲರಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವ್ಯಾವುದು? ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಪ್ಯಾಂಕ್ರಿಯಾಸ್ ಕೂಡ ಒಂದು ಗ್ಲ್ಯಾಂಡು, ಅದೇ ಅಡ್ರಿನಲ್ ಗ್ಲ್ಯಾಂಡ್ಸು, ಓವರೀಸು, ಟೆಸ್ಟೀಸು, ಇವೆಲ್ಲ ದೇಹದಲ್ಲಿರುವಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಗ್ರಂಥಿ. ಇದು ಪ್ರಮುಖವಾಗಿ ಇನ್ಸುಲಿನ್ನ ಸೆಕ್ರೆಟ್ ಮಾಡುತ್ತೆ. ಆ ಇನ್ಸುಲಿನ್ ಏನು ಮಾಡುತ್ತೆ, ಆಹಾರದಲ್ಲಿರುವಂಥ ಈ ಒಂದು ಸಕ್ಕರೆ ಅಂಶನ ಗ್ಲೂಕೋಸ್ನ ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಅದಕ್ಕೆ ಎನರ್ಜಿಯಾಗಿ ಸ್ಟೋರ್ ಮಾಡುತ್ತದೆ ದೇಹದಲ್ಲಿ. ಅದೇನಾಗುತ್ತೆ, ಅದು ತನ್ನ ಇನ್ಸುಲಿನ್ ಲೆವೆಲ್ಸ್ ಕಮ್ಮಿ ಆದಾಗ ಶುಗರ್ ಲೆವೆಲ್ ಅಂದರೆ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದು ಯೂರಿನ್ ಮುಖಾಂತರ ಮತ್ತು ಬ್ಲಡ್ ಮುಖಾಂತರ ತೋರಿಸ್ಕೊಳ್ಳುತ್ತೆ. ಅದನ್ನು ನಾವು ಡಯಾಬಿಟಿಸ್ ಮೆಲಿಟಿಸ್ ಅಂತ ಕರಿತೀವಿ. ಅದೇ ಮಧುಮೇಹ. ಮೇಹ ಅಂದರೆ ಯೂರಿನ್ನು, ಮಧು ಅಂದರೆ ಸಿಹಿ ಆಗಿರುವಂಥದ್ದು ಅಥವಾ ಜೇನು ಅಂತ. ಸೊ ಈ ಸಿಹಿ ಆಗಿರುವಂಥ ಸಿಹಿ ಮೂತ್ರ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಥ್ಯಾಲೈಟ್ಸ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ನಾವು ಮೇಕಪ್ಸಲ್ಲಿ ಜಾಸ್ತಿ ಯಾವುದು ಯೂಸ್ ಮಾಡ್ತೀವಿ, ಅದು ಎಂಡೋಕ್ರೈನ್ ಗ್ಲ್ಯಾಂಡ್ ಮೇಲೆ, ಅಂದರೆ ಒನ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ಯಾಂಕ್ರಿಯಾಸ್ ಅಂತ ಏನು ಕರಿತೀವಿ, ಆ ಒಂದು ಮೇದೋಜ್ಜೀರಕ ಗ್ರಂಥಿ ಮೇಲೆ ಕೂಡ ಅದು ಪ್ರಭಾವ ಬೀರೋದ್ರಿಂದ ಏನಾಗುತ್ತೆ, ಈ ಸಾಧ್ಯತೆ ದುಪ್ಪಟ್ಟಿದೆ ಅನ್ನೋದು ಈ ರಿಸರ್ಚಿಂದ ಕಂಡು ಬಂದಿದೆ. ಇಂಥ ರಿಸರ್ಚ್ಗಳು ಸಾಕಷ್ಟು ಆಗ್ತಾ ಇರುತ್ತೆ. ಗಾಬರಿ ಪಡೋವಂಥದ್ದು ಏನಿಲ್ಲ. ಬಟ್ ಆದರೂ ಸಹ ಈ ಕೆಮಿಕಲ್ಸ್ ಯಾವತ್ತಿದ್ರೂ ಒಳ್ಳೇದಲ್ಲ. ಬರೀ ಇದೆಷ್ಟಂದ್ರೆ ಡಯಾಬಿಟಿಸ್ ಒಂದೇ ಅಲ್ಲ, ಜೆನೆಟಿಕ್ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಇರುತ್ತೆ. ಯಾವ ಮಹಿಳೆಯರು ಜಾಸ್ತಿ ಬಳಸ್ತಾ ಇರ್ತಾರೆ ಈ ಮೇಕಪ್ಸ್ನ, ಅವ್ರಿಗಾಗುವಂಥ ಇಶ್ಯೂ ಮಕ್ಕಳಲ್ಲಿ ಸೊ ಜೆನೆಟಿಕ್ ಇಂಬ್ಯಾಲೆನ್ಸ್ ಆಗುವಂಥದ್ದಾಗಿರುವಂಥದ್ದಾಗಿರ್ಬೋದು. ಏನಾಗ್ಬೋದು ಅಂದರೆ ಅದರಲ್ಲಿ 2 ಥರ ಪ್ರಾಬ್ಲಮ್ ಇದೆ. ಒಂದು ಹೆಣ್ಣು ಮಕ್ಕಳಲ್ಲಿ ಅಧಿಕ ರೋಮ ಜಾಸ್ತಿ ಆಗುವಂಥದ್ದು, ಮತ್ತು ಗಂಡು ಮಕ್ಕಳಲ್ಲಿ ಈ ಫೆಮಿನಿನ್ ಕ್ಯಾರೆಕ್ಟರ್ಸ್ ಬರುವಂಥದ್ದು. ಅಂದರೆ ಹೆಣ್ಣು ಮಕ್ಕಳಲ್ಲಿ ಗಂಡಿನ ಲಕ್ಷಣಗಳು, ಗಂಡಿನಲ್ಲಿ ಹೆಣ್ಣಿನ ಲಕ್ಷಣಗಳು ಕೂಡ ಈ ಜೆನೆಟಿಕ್ ಡಿಸಾರ್ಡರ್ಸ್ ಬರಲಿಕ್ಕೆ ಕೂಡ ಈ ಕೆಮಿಕಲ್ಸ್ ಕಾರಣ ಅನ್ನೋದು ಪ್ರೂವ್ ಆಗಿದೆ. ಆಮೇಲೆ ಡಿಲೈಡ್ ಮೈಲ್ ಸ್ಟೋನ್ಸು ಆಕ್ಟಿವಿಟೀಸ್ ಆಯಾ ಏಜಿಗೆ ತಕ್ಕಾಗಿರೋದಿಲ್ಲ. ಸುಮ್ಮನೆ ಒಂಥರ ಮಕ್ಕಳಲ್ಲಿ ಬೆಳವಣಿಗೆ ಸರಿಯಾಗಿ ಕಂಡು ಬರೋದಿಲ್ಲ. ಸೊ ಇವೆಲ್ಲನೂ ಸಾಕಷ್ಟು ಪ್ರಭಾವ ಬೀರ್ತಾ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಇದು ಕಾರ್ಸಿನೋಜೆನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೆಲ್ಲ ಕ್ಯಾನ್ಸರ್ನ ಲೀಡ್ ಮಾಡುತ್ತೆ ಅದೆಲ್ಲ ಕಾರ್ಸಿನೋಜೆನ್ಸ್. ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್, ಈ ಕೋಲ್ಟಾರ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಕಲರಿಂಗ್ಸ್, ಹೇರ್ ಕಲರ್ಗೆ ಯೂಸ್ ಮಾಡ್ತಾರೆ, ಸೋಪ್ಸಲ್ಲಿ ಯೂಸ್ ಮಾಡ್ತಾರೆ, ಟೂತ್ ಪೇಸ್ಟಲ್ಲಿ ಯೂಸ್ ಮಾಡ್ತಾರೆ. ಆ ಥರ ಎಷ್ಟೋ ಕೆಮಿಕಲ್ಸ್ ಇಂದ ಏನಾಗುತ್ತೆ ಕಾರ್ಸಿನೋಜೆನ್ಸ್ಗೆ ಪ್ರಮುಖವಾದಂಥ ಕಾರಣ ಆಗುತ್ತೆ. ಅದೇ ನೀವು ಈಗ ಜೆನೆಟಿಕ್ ಪ್ರಾಬ್ಲಮ್ ಅಂತಂದ್ರೆ, ನನಗೆ ಆ್ಯಕ್ಚುಲಿ ಮಧುಮೇಹದೇ ಒಂದು ಆಶ್ಚರ್ಯಕರವಾದ ಸಂಗತಿ ಆಗಿತ್ತು. ಬಟ್ ಜೆನೆಟಿಕ್ ಸಮಸ್ಯೆಗಳು ಬರುತ್ತಂದ್ರೆ ತುಂಬಾ ಡೇಂಜರಸ್ ಅಲ್ವಾ? ಅಂದರೆ ಎಷ್ಟು % ಇದೆ ಅದು ಚಾನ್ಸಸ್ ಬರೋದು? ಈಗ ನಾವು ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಿರುವಂತಹ
ಒಂದು ಮೇಕಪ್ ಸೆಟ್ಸ್ ಅಥವಾ ಕಾಸ್ಮೆಟಿಕ್ಸಲ್ಲಿ ಸುಮಾರು 72% ಕಾಸ್ಮೆಟಿಕ್ಸಲ್ಲಿ ಈ ಒಂದು ಥ್ಯಾಲೈಟ್ಸ್ನ ಯೂಸ್ ಮಾಡ್ತೀವಿ. ಥ್ಯಾಲೈಟ್ಸ್ ಅಂದರೆ ಅದೊಂಥರ ಈಸ್ಟರ್ಸ್ ಆಫ್ ಥ್ಯಾಲಿಕ್ ಆ್ಯಸಿಡ್, ಆ ಒಂದು ಕೆಮಿಕಲ್ ಅದು. ಈಗ ಒಂದು ಪಾಲಿವಿನಿಲ್ ಕ್ಲೋರೈಡ್ PVC ಅಂದರೆ ಒಂದು ಹಾರ್ಡ್ ಪ್ಲಾಸ್ಟಿಕ್ ಇದೆಯಲ್ಲ, ಅದನ್ನು ಥಿನ್ನಿಂಗ್ ಮಾಡುವಂಥ ಏಜೆಂಟಲ್ಲಿ ಇದನ್ನು ಥ್ಯಾಲೈಟ್ಸ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ನೈಲ್ ಪಾಲಿಷಸ್ಸು ಮತ್ತು ಫೇಸ್ ಕ್ರೀಮ್ಸು, ಸುಮಾರು ಪ್ಲಾಸ್ಟಿಕ್ ಏಜೆಂಟ್ಗಳಲ್ಲಿ ಈ ಒಂದು ಥ್ಯಾಲೈಟ್ಸ್ ಇದೆ. ಅದಕ್ಕೆ ಅಮೆರಿಕದಲ್ಲಿ ಕೂಡ ಅದನ್ನು ಆ ಒಂದು ಲೆವೆಲ್ಸ್ನ ಆದಷ್ಟು ಮಾನಿಟರ್ ಮಾಡ್ತಾನೆ ಇರ್ತಾರೆ. ಬಟ್ ಅನಿವಾರ್ಯವಾಗಿ ಸುಮಾರು ಕಡೆ ಅದನ್ನು ಹೆಚ್ಚಿಗೆ ಬಳಸಲೇಬೇಕಂತ ಅನಿವಾರ್ಯ ಆಗೋಗಿದೆ. ಹಾಗಾಗಿ ಇದಕ್ಕೆ ಒಂದು ಸರ್ಕಾರ ಒಂದು ನಿಗದಿಯಾದಂಥ ಒಂದು ಮಟ್ಟದಲ್ಲಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದರೆ ಅದರಲ್ಲೂ ಈಗ ಒಳ್ಳೆ ಕಂಪ್ನಿದು ಅಥವಾ ಲೋಕಲ್ ಕಂಪ್ನಿದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅನ್ಕೊಂಡೆ ತುಂಬಾ ಲೋ ಕ್ವಾಲಿಟಿ ಇದ್ದಾಗ ಬೇಗ ಪರಿಣಾಮ ಬೀರೋದಿರುತ್ತೆ ಅಂತಾರೆ, ಸಹಜ ಅದಂತೂ. ಬಟ್ ಇಂಪೋರ್ಟೆಡ್ ಇದ್ದಾಗ ನಮ್ಗೆ ಒಳ್ಳೆ ಕಂಪನಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ ಅಂತಾರೆ, ಬಟ್ ಅದರಿಂದ ಕೂಡ ಪರಿಣಾಮ ಬೀರೋದು. ನೋಡಿ, ಈಗ ವಿಷದ ಪ್ರಮಾಣ ಇದ್ದಂಗೆ, ವಿಷ ಸ್ವಲ್ಪ ತಗೊಂಡ್ರು ವಿಷಾನೇ, ಜಾಸ್ತಿ ತಗೊಂಡ್ರು ವಿಷಾನೇ. ಸೊ ಹಾಗಾಗಿ ಏನಾಗುತ್ತೆ, ಈವನ್ ಒಂದು ಸಣ್ಣ ಪುಟ್ಟ ಔಷಧಿಗಳು ಕೂಡ ಏನಾಗುತ್ತೆ, ಕೆಮಿಕಲ್ಸ್ ಇರುವಂಥದ್ದು ಯಾವುದೋ ಸುಮಾರು ಸೈಡ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಡಯಾಬಿಟಿಸ್ ಬರಲಿಕ್ಕೆ ಕೂಡ ಅನೇಕ ಕಾರಣ. ಅದರಲ್ಲೂ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಟೈಪ್ 1 ಅಂತ ಕರಿತೀವಿ, ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಆಮೇಲೆ ಕೆಮಿಕಲ್ ಓರಿಯೆಂಟೆಡ್ ಅಂದರೆ ಬೇರೆ ಮೆಡಿಸಿನ್ಸಿಂದ ಯಾವುದು ಸೈಡ್ ಎಫೆಕ್ಟ್ ಆಗಿ ಈ ಒಂದು ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ತಂದು ಇನ್ಸುಲಿನ್ನ ಸೆಕ್ರೆಟ್ ಆಗೋದನ್ನು ತಡೆ ಹಿಡಿಯುತ್ತೆ. ಸೊ ಹಾಗೆ ಔಷಧಿಗಳಿಂದನೂ ಡಯಾಬಿಟಿಸ್ ಬರ್ಬೋದು. ಅದೇ ಥರ ರಸಾಯನಯುಕ್ತ ಅಂದರೆ ಈ ಕೆಮಿಕಲ್ಸ್ ಇರುವಂಥ ಈ ಒಂದು ಮೇಕಪ್ ಸೆಟ್ಸಿಂದ ಕೂಡ ಡಯಾಬಿಟಿಸ್ ಬರ್ಬೋದು ಅನ್ನೋದು ಇತ್ತೀಚಿನ ರಿಸರ್ಚು. ಬಟ್ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ, ಯಾವುದೇ ಒಂದು ರಿಸರ್ಚ್ ಆಗಲಿ. ಯಾಕೆಂದರೆ ಸುಮಾರು 5,000ಕ್ಕೂ ಹೆಚ್ಚಿನ ಮಹಿಳೆಯರಲ್ಲಿ ಈ ಒಂದು ಸ್ಟಡೀಸ್ ಆಗಿದೆ. ಸೊ ಹಾಗಾಗಿ ಇದು ಡಯಾಬಿಟಿಸ್ ಬರಲಿಕ್ಕೆ ಪ್ರಮುಖವಾದಂಥ ಕಾರಣವೂ ಆಗಿದೆ. ಈಗ ಸೌಂದರ್ಯವರ್ಧಕ ಬಳಸೋರಲ್ಲೇ ನಾವು ಈಗ ಕಂಪೇರ್ ಮಾಡಿದ್ರೆ ರಾಸಾಯನಿಕ ಯುಕ್ತ ಸೌಂದರ್ಯ ಸಾಧನಗಳನ್ನು ಬಳಸೋರಲ್ಲೂ ನೈಸರ್ಗಿಕವಾಗಿರುವಂಥ ಸೌಂದರ್ಯವರ್ಧಕ ಸಾಧನಗಳನ್ನು ಬಳಸೋರಲ್ಲೂ ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತೀರಾ, ಏನು ಅಂತೀರಾ? ಖಂಡಿತವಾಗಿಯೂ ನೈಸರ್ಗಿಕವಾದಂಥದ್ದು, ಪ್ರಾಕೃತಿಕವಾದಂಥದ್ದು ಅದು ಮೊದಲಿಂದ ಒಗ್ಗಿ ಬಂದಿರುವಂಥದ್ದು ಮನುಷ್ಯರಿಗೆ. ಕೆಮಿಕಲ್ಸ್ ನೀವು ಯಾವುದೇ ತಗೊಳ್ಳಿ, ಅದು ತಾತ್ಕಾಲಿಕವಾಗಿಯೂ ತೊಂದರೆ ಮಾಡ್ಬೋದು ಅಥವಾ ದೀರ್ಘಕಾಲೀನದಲ್ಲೂ ಕೂಡ ತೊಂದರೆ ಮಾಡ್ಬೋದು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈಗ ನನ್ನ ಒಂದು ಕ್ಲಿನಿಕ್ ಪ್ರಾಕ್ಟೀಸಲ್ಲಿ ಯಾರಿಗೆ ನೈಸರ್ಗಿಕವಾಗಿ ಕೆಲವೊಂದು ಚಿಕಿತ್ಸೆಗಳನ್ನ ನಾವು ನೀಡ್ತೀವಿ, ಅಂದರೆ ಕಾಂತಿವರ್ಧಕವಾದಂಥ ದ್ರವ್ಯಗಳನ್ನ, ಈಗ ಪಿಂಪಲ್ಸ್ ಇರುತ್ತೆ, ಪಿಂಪಲ್ಸ್ನ ನಿವಾರಣೆ ಮಾಡೋದಕ್ಕೆ ಕೆಲವೊಂದು ಬೇಸಿಕ್ ಕಾಂಬಿನೇಷನ್ಸು, ಬಂಗಿರುತ್ತೆ, ಕಲೆಗಳಿರುತ್ತೆ, ಆ ಕಲೆಗಳ ನಿವಾರಣೆ ಮಾಡೋದಕ್ಕೆ ಕೆಲವೊಂದು ನೈಸರ್ಗಿಕವಾಗಿರುವಂಥ ಆಯುರ್ವೇದ ಔಷಧಿಗಳು ಆಗಿರೋದು ಅಥವಾ ಹರ್ಬಲ್ ಕಾಂಬಿನೇಷನ್ಸ್ ಆಗಿರುವಂಥದ್ದಾಗಿರ್ಬೋದು. ಮತ್ತು ಕೇಶ ಸೌಂದರ್ಯವನ್ನು ಜಾಸ್ತಿ ಮಾಡಿಕೊಡುವಂಥದ್ದು. ಅಷ್ಟೇ ಏಕೆ, ಕೇಶ ರಂಜಕಗಳು ಕೂಡ ಈಗ ಆಯುರ್ವೇದದಲ್ಲಿ ಲಭ್ಯ ಇದೆ. ಅಂದರೆ ನಾವು ಏನು ಹೇರ್ ಕಲರ್ಸ್ ಅಥವಾ ಕಲರಿಂಗ್ ಡೈಸ್ ಅಂತ ಏನು ಕರಿತೀವಿ ಅಂಥದ್ದು ಕೂಡ ಈಗ ಹೇರ್ ಕಲರ್ಸ್ ಆಯುರ್ವೇದದಲ್ಲಿ ಲಭ್ಯ ಇದೆ. ಸೊ ಅದರಲ್ಲಿ ಏನು ಪ್ರಮುಖವಾಗಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿ, ಅಳಲೆಕಾಯಿ, ಅದಾದ ನಂತರ ಈ ಒಂದು ಮಂಡೂರ ಭಸ್ಮ ಅಂದರೆ ಲೋಹ ಭಸ್ಮ ಅಂತ ಕರಿತೀವಿ, ಅದಾದ ನಂತರ ಗೋರಂಟಿ ಮತ್ತು ಭೃಂಗರಾಜ, ಇಂಥವೆಲ್ಲ ಯೂಸ್ ಮಾಡಿ ಅದರದ್ದೇ ಒಂದು ಹೇರ್ ಕಲರಿಂಗ್ ಕೂಡ ಈಗ ಆಯುರ್ವೇದದಲ್ಲಿ ಲಭ್ಯ ಇದೆ. ಹಾಗಾಗಿ ನೈಸರ್ಗಿಕವಾಗಿರೋ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾರ್ಯಾರು ಬೇರೆ ಈ ಕೆಮಿಕಲ್ ಹೇರ್ ಕಲರ್ಸ್ ಹಾಕುವಂತಾರೆ ಅವ್ರಿಗೆ ಕೂದಲು ಉದುರುವಂಥದ್ದು ಜಾಸ್ತಿ, ಸ್ಕಿನ್ ಅಲರ್ಜಿ ಆಗುವಂಥದ್ದು ಜಾಸ್ತಿ, ಮುಖ ಊದ್ಕೊಳ್ಳುತ್ತೆ, ಇಂಥವೆಲ್ಲ ಕಂಡು ಬರುತ್ತೆ. ಅದೇ ಈಗ ನಮ್ಮ ಆಯುರ್ವೇದಿಕ್ ಹೇರ್ ಕಲರ್ ಕೊಟ್ಟಾಗ ಅಂಥದ್ದು ಯಾವ ಸಿಂಪ್ಟಮು ಕಂಡು ಬರೋದಿಲ್ಲ. ಮತ್ತು ಸೌಂದರ್ಯವರ್ಧಕಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಸಾಕಷ್ಟಿದೆ. ನೀವು ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಆಯುರ್ವೇದಿಕ್ ನೈಸರ್ಗಿಕವಾಗಿರುವಂಥದ್ದು ಏನು ಅಂತ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ. ಮೇಕಪ್ಪಿಂದ ಮಧುಮೇಹ ಬರುತ್ತೆ, ಅದ್ರ ಜೊತೆಗೆ ಸರ್ ಹೇಳಿದ್ರು ಬೇರೆ ಬೇರೆ ಅಂದರೆ ಜೆನೆಟಿಕ್ ಅಂದರೆ ಅನುವಂಶೀಯವಾಗಿ ಬರುವಂತಹ ಕಾಯಿಲೆಗಳು ಕೂಡ ಇದೆ ಅಂತ ಹೇಳಿ. ಸೊ ಮತ್ತಷ್ಟು ಮಾತಾಡೋಣ, ಏನಿದೆ ಅದು ತಿಳ್ಕೊಳ್ಳೋಣ, ಪರಿಹಾರನೂ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.